ನಮಸ್ತೆ, ನಾನು ಸತೀಶ್ ಕ್ಯಾಡಬಾಂಬ್ಸ್ ಅಂತ, ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್. ವರ್ಲ್ಡ್ಗೆ ನಂಬರ್ 1 ಡಾಗ್ ಬ್ರೀಡರ್ ಅಂತ ಇವತ್ತು ಗೂಗಲ್ ಮಾಡಿದ್ರೆ ನಾನು ನಂಬರ್ 1 ಬರ್ತಾ ಇದ್ದೀನಿ. ನನಗೆ ಬೈ ಬರ್ತೆ ನಾಯಿಗಳಂದ್ರೆ ಇಷ್ಟ. 6th ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮ ತಂದೆ ಒಂದು ಕ್ರಾಸ್ ಬ್ರೀಡ್ ಡಾಗ್ ನ ಕೊಡಿಸ್ತಾರೆ. ಡಾಗಿಗೂ ಪ್ರೈಸ್ ಇದೆ, ಅದು ಮರಿ ಮಾಡಿಸಿದ್ರೆ ಸೇಲ್ ಆಗುತ್ತೆ ಅನ್ನೋದು ಅಲ್ಲಿಂದ ಬಿಸ್ನೆಸ್ಗೆ ಕನ್ವರ್ಟ್ ಆಗುತ್ತೆ. ಹೊರಗಡೆ ದೇಶದಿಂದ ರೇರೆಸ್ಟ್ ಬ್ರೀಡ್ ಅಂದ್ರೆ ವರ್ಲ್ಡ್ ಅಲ್ಲಿ ಅದು ಸಿಗೋದು ತುಂಬಾ ಅಪರೂಪ ಇರುತ್ತೆ. ಅಂದ್ರೆ ಒಂದು 20-30 ಬ್ರೀಡ್ಸ್ ಇರುತ್ತೆ, ಇಲ್ಲ ಒಂದೇ ಒಂದಿರುತ್ತೆ. ಆ ತರದ್ನ ನಾನು ಈ ತರ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಬರೀ ನಾನು ಒಬ್ನೇ ಎಲ್ಲಾರ ಫಂಕ್ಷನ್ಗೆ ಹೋದ್ರೆ ನನ್ನ ಅಷ್ಟು ರೆಕಗ್ನೈಸ್ ಮಾಡಲ್ಲ. ನಾನು ವಿತ್ ಡಾಗ್ ಜೊತೆ ಹೋದ್ರೆ 100% ನನ್ನ ರೆಕಗ್ನೈಸ್ ಮಾಡ್ತಾರೆ. ಎಲ್ಲಾರ್ಗಿಂತ ಜಾಸ್ತಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡಿರೋದು ಅಂದ್ರೆ ನಾನೇನೆ. 125 ಕಂಟ್ರಿ, 5000 ನ್ಯೂಸ್ ಚಾನಲ್, ಇಂಡಿಯಾ ಬಿಟ್ಟು ಆಚೆ. ಅಂದ್ರೆ ಇಂಡಿಯಾ ಒಳಗಡೆ ಲೆಕ್ಕನೇ ಇಲ್ಲ, ಯಾಕಂದ್ರೆ ಅಷ್ಟು ಲೆವೆಲ್ಗೆ ನ್ಯೂಸ್ ಮಾಡ್ತೀನಿ. ಅಂದ್ರೆ ಅದನ್ನ ನೋಡಿ ಎಷ್ಟೋ ಜನಕ್ಕೆ ಸಹಿಸಕ್ಕಾಗದೆ ಕೆಟ್ಟದಾಗಿ ಮಾತಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ, ಯಾಕಂದ್ರೆ ಅವರಿಂದ ಇವತ್ತು ನಾನು ಇಲ್ಲಿರೋದು. ಮಿಸಸ್ ಒಂದು ಸ್ಮಾಲ್ ಪ್ರಾಬ್ಲಮ್ ಆಗಿ ಈಗ ಸಪರೇಟ್ ಇದೀವಿ. ಈಗ ನನ್ನ ಮಗನೇ ನನಗೆ ಎಲ್ಲ, ಅಂದ್ರೆ ನನಗೆ ಪ್ರಪಂಚ. ಅಂದ್ರೆ ಮಗುನ್ನ ಅಷ್ಟು ಪ್ರೀತಿಯಾಗಿ ನೋಡ್ಕೊಂಡಿದ್ದೀನಿ. ಅಂದ್ರೆ ಒಂದಿನ ಕೆನ್ನೆ ಒಳಗೋಗೋ ತರ ನೋಡ್ಕೊಂಡಿಲ್ಲ. ಯಾಕಂದ್ರೆ ಬರೋರು ಹೆಂಗ್ ಮಾಡ್ತಾರೋ, ಹೊಡಿತಾರೋ, ಬಡಿತಾರೋ, ಆ ಥರ ಎಲ್ಲ ಹಿಂಸೆ ಕೊಟ್ಟು ಆಮೇಲೆ ಮಲ್ತಾಯಿ ತರ ನೋಡ್ಕೊಳ್ತಾರೆ. ಆ ಕಾರಣಕ್ಕೆ ನಾನು ಮದ್ವೆನೇ ಬೇಡ ಅಂತ ಸಿಂಗಲ್ ಆಗಿದ್ದೀನಿ. ಬಿಬಿಗೆ ಹೋಗ್ಬೇಕಂತ ನನಗೆ ಒಂದು 4-5 ಇಯರ್ಸ್ ಇಂದ ಕನಸು. ಅಂದ್ರೆ ಆಲ್ರೆಡಿ ಅವರು ಇಂಟರ್ನ್ಯಾಷನಲ್ ಲೆವೆಲ್ ಇದ್ದಾರೆ. ನಾನು ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತೀನಿ ಅಂತ ನನಗೆ ಹೋಪ್ಸ್ ಇದೆ. ನನ್ನ ಸ್ಟೈಲಲ್ಲೇ ನಾನು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ. ಅಂದ್ರೆ ಸೀಸನ್ 1 ಇಂದ 12 ವರೆಗೂ ಎಷ್ಟು ಜನ ಬಂದ್ರು, ಹೋದ್ರು, ಹೆಸರು ಮಾಡಿದ್ರು, ಅವ್ರು ಎಲ್ಲಾರ್ಗಿಂತ ನಾನು ಸ್ಪೆಷಲ್ ಆಗಿರ್ತೀನಿ. ರೆಕಾರ್ಡ್ ಬ್ರೇಕ್ ಅಂತೂ ಮಾಡ್ಬರ್ತೀನಿ.